ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ಪ್ರಾಜೆಕ್ಟ್ ಟೈಗರ್ನ 50 ವರ್ಷಗಳ ಒಂದು ಅದ್ಭುತ ಪಯಣದ ಬಗ್ಗೆ ಮಾತಾಡೋಣ. ಇದು ಕೇವಲ ಒಂದು ಸರ್ಕಾರಿ ಯೋಜನೆ ಅಷ್ಟೇ ಅಲ್ಲ, ಬದಲಿಗೆ ಅಳಿವಿನಂಚಿಗೆ ಹೋಗಿದ್ದ ಒಂದು ಪ್ರಾಣಿ ಹೇಗೆ ವಾಪಸ್ ಬಂತು ಅನ್ನೋದರ ರೋಚಕ ಕಥೆ. ಇದು ನಿಜಕ್ಕೂ ನಮ್ಮೆಲ್ಲರಿಗೂ ಒಂದು ಭರವಸೆ ಕೊಡುವಂಥ ಕಥೆ. ಈ ಸಂಖ್ಯೆ ನೋಡಿ, 1827. 1972ನೇ ಇಸ್ವಿಯಲ್ಲಿ ಇಡೀ ಭಾರತ ದೇಶದಲ್ಲಿ ಉಳಿದಿದ್ದ ಹುಲಿಗಳ ಸಂಖ್ಯೆ ಕೇವಲ ಇಷ್ಟು. ಯೋಚನೆ ಮಾಡಿ, ಶತಮಾನದ ಆರಂಭದಲ್ಲಿ ಸುಮಾರು 40,000 ಇದ್ದ ಹುಲಿಗಳ ಸಂತತಿ ಈ ಆತಂಕಕಾರಿ ಮಟ್ಟಕ್ಕೆ ಇಳಿದು ಹೋಗಿತ್ತು. ಹಾಗಾದ್ರೆ ಇಂಥ ಒಂದು ಪರಿಸ್ಥಿತಿಯಿಂದ ಅಸಾಧ್ಯಾಂತ ಅನ್ಸೋ ಈ ರಕ್ಷಣಾ ಕಾರ್ಯಾಚರಣೆಯನ್ನ ಭಾರತ ಹೇಗೆ ಯಶಸ್ವಿಗೊಳಿಸಿತು? ಏನಿದ್ರ ಹಿಂದಿನ ಸವಾಲುಗಳು, ಸಾಧನೆಗಳು? ಬನ್ನಿ, ಈ ಪಯಣದ ಪ್ರತಿಯೊಂದು ಹೆಜ್ಜೆಯನ್ನು ವಿವರವಾಗಿ ನೋಡೋಣ. ಸರಿ, ಪರಿಸ್ಥಿತಿ ಹೀಗೆ ಕೈಮೀರಿ ಹೋಗ್ತಿದ್ದಾಗ ಭಾರತ ಸರ್ಕಾರ ಒಂದು ದಿಟ್ಟ ನಿರ್ಧಾರ ತಗೊಳ್ತು. ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ರೂಪಿಸಿತು. ಇದು ಬರೀ ಹುಲಿಗಳನ್ನ ಉಳಿಸೋದಲ್ಲ, ಬದಲಿಗೆ ಅವುಗಳ ಇಡೀ ಪರಿಸರವನ್ನೇ ಅಂದ್ರೆ ಕಾಡನ್ನೇ ರಕ್ಷಿಸುವ ಒಂದು ಮಾಸ್ಟರ್ ಪ್ಲಾನ್ ಆಗಿತ್ತು. ನೋಡಿ, ಈ ಯೋಜನೆಯ ಅಡಿಪಾಯವನ್ನ ತುಂಬಾನೇ ಸ್ಟ್ರಾಂಗ್ ಆಗಿ ಹಾಕಿದ್ರು. ಮೊದಲು 1972ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತಂದು ಹುಲಿ ಬೇಟೆಯನ್ನ ಸಂಪೂರ್ಣವಾಗಿ ನಿಷೇಧಿಸಲಾಯಿತು. ಇದು ಮೊದಲನೇ ಮತ್ತು ಅತೀ ಮುಖ್ಯವಾದ ಹೆಜ್ಜೆ. ಇದರ ಬೆನ್ನಲ್ಲೇ ಏಪ್ರಿಲ್ 1, 1973ರಂದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಾಜೆಕ್ಟ್ ಟೈಗರ್ ಅಧಿಕೃತವಾಗಿ ಶುರುವಾಯಿತು. ಮೊದಲು 9 ಹುಲಿ ಸಂರಕ್ಷಿತ ಪ್ರದೇಶಗಳಿಂದ ಶುರುವಾದ ಈ ಯೋಜನೆಗೆ 2006ರಲ್ಲಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂದ್ರೆ NTCA ಸ್ಥಾಪನೆ ಆದ್ಮೇಲೆ ಇನ್ನೂ ಹೆಚ್ಚಿನ ಬಲ ಬಂತು. ಪ್ರಾಜೆಕ್ಟ್ ಟೈಗರ್ನ ಯಶಸ್ಸಿನ ಹಿಂದಿರೋ ಒಂದು ಅದ್ಭುತ ತಂತ್ರ ಅಂದ್ರೆ ಇದು ಕೋರ್ ಬಫರ್ ಸ್ಟ್ರಾಟಜಿ. ಅಂದ್ರೆ ಪ್ರತಿಯೊಂದು ಹುಲಿ ರಕ್ಷಿತಾರಣ್ಯವನ್ನ 2 ಭಾಗಗಳಾಗಿ ವಿಂಗಡಿಸಲಾಗತ್ತೆ. ಮೊದಲನೇದು ಕೋರ್ ಏರಿಯಾ, ಅಂದ್ರೆ ಕಾಡಿನ ಮಧ್ಯಭಾಗ. ಇಲ್ಲಿ ಯಾವುದೇ ತರಹದ ಮಾನವ ಚಟುವಟಿಕೆಗೆ ಅವಕಾಶ ಇಲ್ಲ, ಇದು ಕೇವಲ ವನ್ಯಜೀವಿಗಳಿಗೆ ಮಾತ್ರ. ಇದರ ಸುತ್ತ ಇರೋದೇ ಬಫರ್ ಏರಿಯಾ. ಇಲ್ಲಿ ಮಾನವ ಮತ್ತು ವನ್ಯಜೀವಿಗಳು ಜೊತೆಯಾಗಿ ಬಾಳೋದಕ್ಕೆ ಪ್ರೋತ್ಸಾಹ ನೀಡಲಾಗುತ್ತೆ. ಆದ್ರೆ ಹುಲಿಗಳಿಗೆ ದೊಡ್ಡ ಶತ್ರು ಅಂದ್ರೆ ಕಳ್ಳಬೇಟೆ. ಇದನ್ನ ತಡೆಯೋಕೆ ಸುಲಭ ಇರ್ಲಿಲ್ಲ. ಇದಕ್ಕಾಗಿ ಒಂದು ರೀತಿ ಯುದ್ಧವನ್ನೇ ಸಾರ್ಬೇಕಾಯ್ತು. ಸ್ಪೆಷಲ್ ಟೈಗರ್ ಪ್ರೊಟೆಕ್ಷನ್ ಫೋರ್ಸ್ ಅಂದ್ರೆ STPF ಅನ್ನೋ ಒಂದು ವಿಶೇಷ ಪಡೆಯನ್ನೇ ರಚಿಸಲಾಯಿತು. ಅರಣ್ಯ ಸಿಬ್ಬಂದಿಗೆ ಮಾಡರ್ನ್ ಗನ್ಸ್, ವೈರ್ಲೆಸ್ ಸೆಟ್ಗಳು, ಹೀಗೆ ಎಲ್ಲಾ ಸೌಲಭ್ಯಗಳನ್ನ ಒದಗಿಸಲಾಯಿತು. ಹಗಲು ರಾತ್ರಿ ಪೆಟ್ರೋಲಿಂಗ್, ಡ್ರೋನ್ಗಳ ಮೂಲಕ ಕಣ್ಗಾವಲು. ಅಷ್ಟೇ ಅಲ್ಲ, ಕಳ್ಳಬೇಟೆಗಾರರ ನೆಟ್ವರ್ಕನ್ನೇ ಮುರಿಯೋಕೆ ಗುಪ್ತಚರ ಮಾಹಿತಿಯನ್ನೂ ಬಳಸಲಾಯಿತು. ಸರಿ, ಸಂರಕ್ಷಣೆ ಮಾಡ್ತಾ ಇದೀವಿ, ಆದ್ರೆ ಅದು ಸರಿಯಾಗಿ ನಡೀತಿದೆಯಾ ಇಲ್ವಾ ಅಂತ ತಿಳ್ಕೋಬೇಕಲ್ವಾ? ಅದಕ್ಕೆ ಹುಲಿಗಳನ್ನ ಎಣಿಸೋದು ಬಹಳ ಮುಖ್ಯ. ಮೊದ್ಲೆಲ್ಲ ಎಣಿಸೋ ರೀತಿಗೂ ಈಗ ಎಣಿಸೋ ರೀತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ನಿಜಕ್ಕೂ ಒಂದು ಕ್ರಾಂತಿಯೇ ಆಗಿದೆ. ಹೇಗೆ ಅಂತ ನೋಡೋಣ ಬನ್ನಿ. ಮೊದಲೆಲ್ಲ ಹುಲಿಗಳನ್ನ ಅವುಗಳ ಕಾಲಿನ ಹೆಜ್ಜೆ ಗುರುತಿನಿಂದ ಅಂದ್ರೆ ಪಗ್ಮಾರ್ಕ್ ವಿಧಾನದಿಂದ ಎಣಿಸ್ತಾ ಇದ್ರು. ಆದ್ರೆ ಇದರಲ್ಲಿ ತಪ್ಪುಗಳಾಗೋ ಸಾಧ್ಯತೆ ಹೆಚ್ಚಿತ್ತು. ಈಗ ಹಂಗಲ್ಲ. ಈಗ ಪಕ್ಕ ಸೈಂಟಿಫಿಕ್ ಕ್ಯಾಮೆರಾ ಟ್ರ್ಯಾಪ್, DNA ಅನಾಲಿಸಿಸ್, GIS ಮ್ಯಾಪಿಂಗ್, ಈ ಥರದ ಹೈಟೆಕ್ ತಂತ್ರಜ್ಞಾನ ಬಳಸಿ ಪ್ರತಿಯೊಂದು ಹುಲಿಯನ್ನು ಅದರ ಪಾಡಿಗೆ ಅದನ್ನ ಬಿಟ್ಟು ನಿಖರವಾಗಿ ಗುರುತಿಸಲಾಗುತ್ತೆ. ಈ ಕ್ಯಾಮೆರಾ ಟ್ರ್ಯಾಪಿಂಗ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ತುಂಬಾ ಸಿಂಪಲ್. ಕಾಡಿನ ಮುಖ್ಯ ಜಾಗಗಳಲ್ಲಿ ಮೋಷನ್ ಸೆನ್ಸರ್ ಇರೋ ಕ್ಯಾಮೆರಾಗಳನ್ನ ಇಟ್ಟಿರ್ತಾರೆ. ಒಂದು ಹುಲಿ ಆ ಕ್ಯಾಮೆರಾ ಮುಂದೆ ಹೋದ ತಕ್ಷಣ ಅದು ಆಟೋಮ್ಯಾಟಿಕ್ ಆಗಿ ಫೋಟೋ ಕ್ಲಿಕ್ ಮಾಡುತ್ತೆ. ಆಮೇಲೆ ಸಾಫ್ಟ್ವೇರ್ ಬಳಸಿ ಆ ಫೋಟೋದಲ್ಲಿರೋ ಹುಲಿಯ ಮೈ ಮೇಲಿನ ಪಟ್ಟೆಗಳನ್ನ ವಿಶ್ಲೇಷಣೆ ಮಾಡ್ತಾರೆ. ಯಾಕಂದ್ರೆ ನಮ್ಮ ಬೆರಳಚ್ಚು ಹೇಗೋ ಹಾಗೆ ಪ್ರತಿಯೊಂದು ಹುಲಿಯ ಪಟ್ಟೆಗಳು ವಿಶಿಷ್ಟವಾಗಿರುತ್ತೆ. ಒಂದೇ ತರ ಇರೋಕೆ ಸಾಧ್ಯವೇ ಇಲ್ಲ. ಟೆಕ್ನಾಲಜಿಯ ಇನ್ನೊಂದು ಅದ್ಭುತ ಅಂದ್ರೆ ಈ M-ಸ್ಟ್ರೈಪ್ಸ್. ಇದು ಫಾರೆಸ್ಟ್ ಗಾರ್ಡ್ಗಳು ಬಳಸೋ ಒಂದು ಮೊಬೈಲ್ ಆಪ್. ಅವರು ಕಾಡಲ್ಲಿ ಗಸ್ತು ತಿರುಗುವಾಗ ಎಲ್ಲೆಲ್ಲಿ ಪ್ರಾಣಿಗಳನ್ನ ನೋಡಿದ್ರು, ಎಲ್ಲೆಲ್ಲಿ ಹೆಜ್ಜೆಗುರುತು ಕಂಡ್ವು, ಅಥವಾ ಎಲ್ಲಾದ್ರೂ ಮರ ಕಡಿದಿರೋದು, ಬೇಟೆಯಾಡಿರೋದು ಕಂಡ್ರೆ ತಕ್ಷಣ GPS ಲೊಕೇಶನ್ ಜೊತೆ ಫೋಟೋ ತೆಗೆದು ಅಪ್ಲೋಡ್ ಮಾಡಬಹುದು. ಇದರಿಂದಾಗಿ ರಕ್ಷಣೆ ಮತ್ತು ಮಾನಿಟರಿಂಗ್ ತುಂಬಾನೇ ನಿಖರ ಮತ್ತು ವೇಗವಾಗಿದೆ. ಇದು ಅಕ್ಷರಶಃ ಫಾರೆಸ್ಟ್ ಪ್ರೊಟೆಕ್ಷನ್ ಅನ್ನೇ ಬದಲಾಯಿಸ್ಬಿಟ್ಟಿದೆ. ಹಾಗಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ತಂತ್ರಜ್ಞಾನ ಬಳಸಿ ದಶಕಗಳ ಕಾಲ ಮಾಡಿದ ಈ ಪ್ರಯತ್ನದ ಫಲಿತಾಂಶ ಏನಾಯ್ತು? ಆ ಸಂಖ್ಯೆಗಳು ನಮ್ಮೆಲ್ಲರಲ್ಲೂ ಒಂದು ರೋಮಾಂಚನ ಉಂಟು ಮಾಡುತ್ತೆ. ಬನ್ನಿ, ಈ ಅದ್ಭುತ ಯಶಸ್ಸಿನ ಕಥೆಯನ್ನ ನೋಡೋಣ. ಈ ನಂಬರ್ಗಳೇ ಎಲ್ಲವನ್ನೂ ಹೇಳುತ್ತೆ ನೋಡಿ. 2006ರಲ್ಲಿ ಕೇವಲ 1411ಕ್ಕೆ ಇಳಿದಿದ್ದ ಹುಲಿಗಳ ಸಂಖ್ಯೆ ಅಲ್ಲಿಂದ ಸತತವಾಗಿ ಏರ್ತಲೇ ಬಂತು. 2014ರಲ್ಲಿ 2226ಕ್ಕೆ ಬಂತು, ಮತ್ತೆ 2018ರ ಹೊತ್ತಿಗೆ ಸುಮಾರು 3000 ಗಡಿ ಮುಟ್ಟಿತು.
ಈ ಬೆಳವಣಿಗೆ ಮುಂದಿನ ಗಣತಿಯ ಬಗ್ಗೆ ಒಂದು ದೊಡ್ಡ ನಿರೀಕ್ಷೆಯನ್ನೇ ಹುಟ್ಟುಹಾಕಿತ್ತು. ಮತ್ತು ಆ ದಿನ ಬಂದೇ ಬಂತು. 2022ರ ಹುಲಿ ಗಣತಿಯ ಪ್ರಕಾರ ಭಾರತದಲ್ಲಿರೋ ಹುಲಿಗಳ ಅಧಿಕೃತ ಸಂಖ್ಯೆ 3682. ವಾವ್! 50 ವರ್ಷಗಳ ನಿರಂತರ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಇದು. ನಿಜಕ್ಕೂ ಒಂದು ಐತಿಹಾಸಿಕ ಸಾಧನ. ಇವತ್ತು ಇಡೀ ಜಗತ್ತಿನ ಕಾಡು ಹುಲಿಗಳಲ್ಲಿ 75% ಹುಲಿಗಳಿಗೆ ನಮ್ಮ ಭಾರತವೇ ಮನೆ ಅಂದ್ರೆ ಅದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಈ ಯಶಸ್ಸಿನಲ್ಲಿ ನಮ್ಮ ರಾಜ್ಯಗಳ ಪಾತ್ರನೂ ಬಹಳ ದೊಡ್ಡದು. 785 ಹುಲಿಗಳೊಂದಿಗೆ ಮಧ್ಯಪ್ರದೇಶ್ ಮತ್ತೆ ಭಾರತದ ಹುಲಿ ರಾಜ್ಯ ಅನ್ನೋ ಪಟ್ಟವನ್ನ ತನ್ನದಾಗಿಸಿಕೊಂಡಿದೆ. ನಮ್ಮ ಕರ್ನಾಟಕ 563 ಹುಲಿಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಬಂಡೀಪುರ, ನಾಗರಹೊಳೆ, ಭದ್ರಾ, ಕಾಳಿ, ಬಿಳಿಗಿರಿ ರಂಗನಬೆಟ್ಟ ಇವೆಲ್ಲ ನಮ್ಮ ಹೆಮ್ಮೆಯ ಹುಲಿ ಸಂರಕ್ಷಿತ ಪ್ರದೇಶಗಳು. ಇನ್ನು ಉತ್ತರಾಖಂಡ್ 560 ಹುಲಿಗಳೊಂದಿಗೆ ತೀವ್ರ ಪೈಪೋಟಿ ನೀಡುತ್ತಿದೆ. ಪ್ರಾಜೆಕ್ಟ್ ಟೈಗರ್ನ ಯಶಸ್ಸು ಕೇವಲ ಭಾರತಕ್ಕೆ ಸೀಮಿತವಾಗಿಲ್ಲ, ಇದು ಇಡೀ ಜಗತ್ತಿಗೆ, ಅದರಲ್ಲೂ ಪರಿಸರ ಸಂರಕ್ಷಣಾ ಕ್ಷೇತ್ರಕ್ಕೆ ಭಾರತ ನೀಡಿದ ಒಂದು ದೊಡ್ಡ ಪಾಠ ಮತ್ತು ಒಂದು ಅಮೂಲ್ಯವಾದ ಕೊಡುಗೆ. ಪರಿಸರ ವಿಜ್ಞಾನದಲ್ಲಿ ಹುಲಿಯನ್ನು ಅಂಬ್ರೆಲ್ಲಾ ಸ್ಪೀಶೀಸ್ ಅಂತ ಕರೀತಾರೆ, ಅಂದ್ರೆ ಛತ್ರಿ ಪ್ರಭೇದ. ಇದರ ಅರ್ಥ ಏನು ಗೊತ್ತಾ? ಹುಲಿಯನ್ನ ರಕ್ಷಣೆ ಮಾಡಿದ್ರೆ ನಾವದ್ರ ಜೊತೆಗೆ ಇಡೀ ಕಾಡನ್ನೇ ರಕ್ಷಣೆ ಮಾಡಿದ ಹಾಗೆ. ಹೇಗೆ ಅಂದ್ರೆ, ಹುಲಿ ಬದುಕಬೇಕಾದ್ರೆ ಅದಕ್ಕೆ ಆಹಾರವಾದ ಜಿಂಕೆ, ಕಾಡುಕೋಣ ಇರಬೇಕು. ಅವು ಬದುಕಬೇಕಾದ್ರೆ ಅವು ತಿನ್ನೋ ಹುಲ್ಲು, ಗಿಡಮರ, ಕುಡಿಯೋಕೆ ನೀರಿರ್ಬೇಕು. ಹೀಗೆ ಒಂದೇ ಒಂದು ಹುಲಿಯನ್ನ ಉಳಿಸೋ ಪ್ರಯತ್ನ ಇಡೀ ಪರಿಸರ ವ್ಯವಸ್ಥೆಯನ್ನೇ ರಕ್ಷಿಸುತ್ತೆ. ತನ್ನ ಯಶಸ್ಸಿನ 50 ವರ್ಷಗಳನ್ನ ಆಚರಿಸ್ತಾ ಭಾರತ ಈಗ ಜಾಗತಿಕ ಮಟ್ಟದಲ್ಲಿ ಒಂದು ನಾಯಕನಾಗಿ ಹೊರಹೊಮ್ಮಿದೆ. ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಅನ್ನೋ ಒಂದು ಒಕ್ಕೂಟವನ್ನೇ ಶುರುಮಾಡಿದೆ. ಇದರ ಮೂಲಕ ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚೀತಾ, ಜಾಗ್ವಾರ್, ಪೂಮಾ ಹೀಗೆ ಜಗತ್ತಿನ 7 ದೊಡ್ಡ ಬೆಕ್ಕುಗಳ ಸಂರಕ್ಷಣೆಗೆ ಭಾರತ ಮುಂದಾಳತ್ವ ವಹಿಸಿದೆ. ನಾವು ಕಲಿತ ಪಾಠಗಳನ್ನ ಈಗ ಜಗತ್ತಿನ ಜೊತೆ ಹಂಚ್ಕೊಳ್ತಾ ಇದ್ದೀವಿ. ಇಷ್ಟೆಲ್ಲ ಯಶಸ್ಸು ಸಿಕ್ಕಿದೆ, ಖುಷಿ ಇದೆ. ಆದ್ರೆ ನಮ್ಮ ಕೆಲಸ ಇನ್ನೂ ಮುಗಿದಿಲ್ಲ. ಮುಂದೆಯೂ ಕೂಡ ನಮ್ಮ ಮುಂದೆ ದೊಡ್ಡ ದೊಡ್ಡ ಸವಾಲುಗಳು ಇವೆ. ಮುಖ್ಯವಾಗಿ 3 ದೊಡ್ಡ ಸವಾಲುಗಳಿವೆ. ಮೊದಲನೆಯದು ಕಳ್ಳಬೇಟೆ. ಹುಲಿಯ ಚರ್ಮ, ಉಗುರು, ಮೂಳೆಗಳಿಗೆ ಅಂತಾರಾಷ್ಟ್ರೀಯ ಕಪ್ಪು ಮಾರುಕಟ್ಟೆಯಲ್ಲಿ ಇನ್ನೂ ಬೇಡಿಕೆ ಇರೋದ್ರಿಂದ ಈ ಅಪಾಯ ಇದ್ದೇ ಇದೆ. ಎರಡನೆಯದು ಕಾಡುಗಳು ತುಂಡಾಗುತ್ತಿರೋದು. ಕಾಡಿನ ಮಧ್ಯೆ ರಸ್ತೆ, ರೈಲು ಹಳಿ, ಊರುಗಳು ಬಂದು ಹುಲಿಗಳು ಓಡಾಡೋ ಜಾಗ ಕಮ್ಮಿಯಾಗ್ತಿದೆ. ಮೂರನೆಯದು ಮಾನವ ಹುಲಿ ಸಂಘರ್ಷ. ಹುಲಿಗಳ ಸಂಖ್ಯೆ ಜಾಸ್ತಿಯಾದ ಹಾಗೆ ಅವು ಕಾಡಿನಿಂದ ಹೊರಗೆ ಬಂದು ಜಾನುವಾರುಗಳ ಮೇಲೆ ದಾಳಿ ಮಾಡೋದು ಹೆಚ್ಚಾಗ್ತಿದೆ. ಇದು ಒಂದು ಹೊಸ ಸವಾಲು. ಈ ಕಾಡುಗಳು ತುಂಡಾಗ್ತಿರೋ ಪ್ರಾಬ್ಲಮ್ಗೆ ಒಂದು ಮುಖ್ಯ ಪರಿಹಾರ ಅಂದ್ರೆ ವನ್ಯಜೀವಿ ಕಾರಿಡಾರ್ಗಳು. ಅಂದ್ರೆ 2 ಕಾಡುಗಳ ನಡುವೆ ಪ್ರಾಣಿಗಳು ಓಡಾಡೋಕೆ ಅಂತಾನೆ ಮೀಸಲಿಟ್ಟಿರೋ ನೈಸರ್ಗಿಕ ದಾರಿಗಳು. ಇದರಿಂದ ಹುಲಿಗಳು ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಸೇಫ್ ಆಗಿ ಹೋಗಿ ಬರ್ಬೋದು. ಇದು ಅವುಗಳ ಜೆನೆಟಿಕ್ ಡೈವರ್ಸಿಟಿಯನ್ನ ಕಾಪಾಡೋಕೆ ತುಂಬಾನೇ ಮುಖ್ಯ. ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ. ಹುಲಿ ಕೇವಲ ಒಂದು ವನ್ಯಪ್ರಾಣಿಯಲ್ಲ, ಅದು ಭಾರತೀಯ ಕಾಡಿನ ಆತ್ಮ. ನಿಜಕ್ಕೂ ಹುಲಿಯ ಗತ್ತು, ಗಾಂಭೀರ್ಯವೇ ನಮ್ಮ ಕಾಡುಗಳಿಗೆ ಒಂದು ಕಳೆ. ಆದ್ರೆ ಈ ಇಡೀ ಯಶಸ್ಸಿನ ಕಥೆಯ ನಿಜವಾದ ಹೀರೋಗಳು ಯಾರು ಗೊತ್ತಾ? ಅವರು ನಮ್ಮ ಅರಣ್ಯ ಸಿಬ್ಬಂದಿ. ಕಳ್ಳಬೇಟೆಗಾರರನ್ನ, ಕಾಡಿನ ಕಠಿಣ ಪರಿಸ್ಥಿತಿಗಳನ್ನ ಎಲ್ಲವನ್ನೂ ಎದುರಿಸಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ದಿನವೂ ಹುಲಿಗಳನ್ನ ರಕ್ಷಣೆ ಮಾಡ್ತಾರಲ್ಲ, ಅವರ ತ್ಯಾಗಕ್ಕೆ ನಮ್ಮೆಲ್ಲರದ್ದು ಒಂದು ದೊಡ್ಡ ಸಲಾಂ ಇರಲೇಬೇಕು. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ. ಒಂದ್ ಕಡೆ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತಿದೆ, ಇನ್ನೊಂದ್ ಕಡೆ ನಮ್ಮ ಜನಸಂಖ್ಯೆನೂ ಹೆಚ್ಚಾಗ್ತಿದೆ. ಈ ಪರಿಸ್ಥಿತಿಯಲ್ಲಿ ನಾವು ಈ ಸಂಘರ್ಷವನ್ನ ಬಿಟ್ಟು ಸಹಬಾಳ್ವೆಯತ್ತ ಹೆಜ್ಜೆ ಹಾಕೋದು ಹೇಗೆ? ಇದುವೇ ಸಂರಕ್ಷಣೆಯ ಮುಂದಿನ ಅತಿದೊಡ್ಡ ಸವಾಲು. ಇದ್ರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಿದೆ.